ನಮಸ್ಕಾರ. HTB ಕನ್ನಡದ ನ್ಯೂಸ್ಗೆ ಸ್ವಾಗತ. ನಾನು ವರುಣ್. ಹಿಜಾಬ್ ಕುರಿತ ರಾಜ್ಯ ಸರ್ಕಾರದ ಆದೇಶವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರವಾಗಿ ಟೀಕಿಸಿದ್ದಾರೆ. ಸರ್ಕಾರ ಅತ್ಯಂತ ಹಾಸ್ಯಾಸ್ಪದ ಆದೇಶ ಹೊರಡಿಸಿದೆ ಎಂದು ಆರೋಪಿಸಿದ ಜೋಶಿ, ಜನಿವಾರಕ್ಕೂ ಅವಕಾಶ ಕೊಟ್ಟಿದ್ದೇವೆ ಎಂದು ಹೇಳುವುದು ಸರಿಯಲ್ಲ ಎಂದರು. ಹಿಂದೂ ಸಮಾಜದಲ್ಲಿ ಜನಿವಾರವನ್ನು ಅನೇಕರು ಧರಿಸುತ್ತಾರೆ, ಆದರೆ ಅದನ್ನು ಬಟ್ಟೆಯ ಒಳಗೆ ಧರಿಸಲಾಗುತ್ತದೆ ಎಂದು ಹೇಳಿದರು. ಕೇಸರಿ ಬಟ್ಟೆ ನಿಷೇಧ ಮಾಡಲಾಗಿದೆ ಎನ್ನುವುದು ಸ್ವೀಕಾರಾರ್ಹವಲ್ಲ ಎಂದು ಕಿಡಿಕಾರಿದ ಅವರು, ನೀವು ಯಾರಪ್ಪ ಕೇಸರಿ ನಿಷೇಧ ಮಾಡೋರು ಎಂದು ಪ್ರಶ್ನಿಸಿದ ಜೋಶಿ, ತುಷ್ಟೀಕರಣ ರಾಜಕಾರಣ ಮಾಡುವವರನ್ನು ಜನರೇ ಮನೆಗೆ ಕಳುಹಿಸುತ್ತಾರೆ ಎಂದು ವಾಗ್ದಾಳಿ ನಡೆಸಿದರು. ಕಾಲೇಜು, ವಿಶ್ವವಿದ್ಯಾಲಯ ಹಾಗೂ ಹೈಸ್ಕೂಲ್ಗಳಲ್ಲಿ ಜಾತಿ ಮತ್ತು ಮತೀಯ ತುಷ್ಟೀಕರಣ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ ಅವರು, ನಾಳೆ ನಾವು ಕೇಸರಿ ಶಾಲು ಹಾಕಿಕೊಂಡು ಬರುತ್ತೇವೆ, ಕೇಳಲು ನೀವು ಯಾರು ಎಂದು ಪ್ರಶ್ನಿಸಿದರು. ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ರಾಜಕಾರಣ ಕಾಂಗ್ರೆಸ್ ಮಾಡುತ್ತಿದೆ ಎಂದು ಟೀಕಿಸಿದ ಜೋಶಿ, ಶಾಲೆಗಳು ಆರಂಭವಾದ ಬಳಿಕ ಕೇಸರಿ ಆಂದೋಲನ ಆರಂಭಿಸುವುದಾಗಿ ಎಚ್ಚರಿಕೆ ನೀಡಿದರು. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ಸಿನ ಕರ್ನಾಟಕ ಸರ್ಕಾರ ಹಿಜಾಬ್ ನಿಷೇಧವನ್ನು ಹಿಂದಕ್ಕೆ ಪಡೆದು ಯಾರು ಬೇಕಾದರೂ ಹಿಜಾಬ್ ಹಾಕ್ಕೋಬೋದು ಅನ್ನುವಂಥ ಒಂದು ಆದೇಶವನ್ನು ನಿನ್ನೆ ಹೊರಡಿಸಿದ್ದಾರೆ. ಹಿಜಾಬಕ್ಕೆ ನಿಷೇಧಿಲ್ಲ ಅಂಥೇಳಿ, ಮತ್ತು ಅದರ ಜೊತೆಗೆ ಅತ್ಯಂತ ಹಾಸ್ಯಾಸ್ಪದವಾಗಿ ಜನಿವಾರನೂ ಅಲೋ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಿಮ್ಮ ಮನೆ ಪರ್ಮಿಷನ್ ನಮಗೆ ಬೇಕಾಗಿಲ್ಲ, ಯಾರಿಗೇ ಆಯಿತು. ಮತ್ತು ಜನಿವಾರ ಕೇವಲ ಒಂದೇ ಸಮುದಾಯದವರು ಧರಿಸ್ತಾರೆ ಅನ್ನುವಂಥ ಭಾವನೆನೂ ತೆಗೆದುಹಾಕ್ರೆ ಅನೇಕ ಜನ ಈ ಹಿಂದೂ ಧರ್ಮದಲ್ಲಿ, ಹಿಂದೂ ಸಮಾಜದಲ್ಲಿರುವಂಥ ಅನೇಕ ಬೇರೆ ಬೇರೆ ಜಾತಿ ಸಮುದಾಯದವರು ಜನಿವಾರವನ್ನು ಧರಿಸ್ತಾರೆ. ಅದು ಮೇಲೆ ಕಾಣಲ್ಲ. ಪುಣ್ಯಕ್ಕೆ ಈ ಸಿದ್ದರಾಮಯ್ಯನವರ ಸರ್ಕಾರ ಏನೋ ಒಂದು ಕಳ್ಳನಿಗೊಂದು ಪಿಳ್ಳೆ ನೆಪ ಅಂತ ಹೇಳಕ್ ಹೋಗಿ ಉಡುದಾರ ಅಲೋ ಮಾಡೀವಿ ಅಂತ ಹೇಳಿದ್ವಿ. ಅವರು ಅತ್ಯಂತ ಅಯೋಗ್ಯರು. ಇವರು ಹಿಜಾಬನ್ನು ಹಿಂತೆಗೆದಿದ್ದಾರೆ ಮತ್ತು ಕೇಸರಿಗೆ ನಿಷೇಧ ಅಂತ ಹೇಳಿದ್ದಾರೆ. ನೀವ್ಯಾರಪ್ಪ ಕೇಸರಿಗೆ ನಿಷೇಧ ಹಾಕೋರು? ನಿಮ್ ಬುದ್ಧಿ ಇದೆಯಾ ನಿಮ್ಗೇನಾದ್ರು? ಇಡೀ ದೇಶದೊಳಗೆ ಇವತ್ತು ಯಾರ್ಯಾರು ನಿಮ್ಮಂಥ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ಯಾರ ಅವ್ರನ್ನೆಲ್ಲರನ್ನೂ ಜನ ಮನೆಗೆ ಕಳಿಸಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರ ತುಷ್ಟೀಕರಣದ ಪರಾಕಾಷ್ಠೆಯನ್ನು ಎಷ್ಟಕ್ಕೆ ತಲುಪಿದೆ ಅಂದರೆ, ಕಾಲೇಜು, ವಿಶ್ವವಿದ್ಯಾಲಯದಲ್ಲಿ ಎಲ್ಲೆಲ್ಲಿ ಇವತ್ತು ಡ್ರೆಸ್ ಕೋಡ್, ಇವತ್ತು ವಸ್ತ್ರ ಸಂಹಿತೆ ಇದೆ, ಅಲ್ಲಿ ಕಾಲೇಜು, ಹೈಸ್ಕೂಲು, ಇಲ್ಲೆಲ್ಲ ಸಹಿತ ಈ ರೀತಿಯಾದಂಥ ಒಂದು ಜಾತೀಯ ಮತೀಯ ತುಷ್ಟೀಕರಣದ ಮತ್ತು ಒಂದು ರೀತಿಯಾದಂಥ ಫಂಡಮೆಂಟಲಿಸ್ಟ್ ಅಂತೇನು ಹೇಳ್ತಾರೆ, ಮತಾಂಧವಾದಿಗಳು, ಈ ಮತಾಂಧವಾದಿಗಳಿಗೆ ಕುಮ್ಮಕ್ಕು ಕೊಡುವುದಕ್ಕೆ, ತಮ್ಮ ವೋಟ್ ಬ್ಯಾಂಕನ್ನು ಭದ್ರಪಡಿಸೋದಕ್ಕೆ ಇದನ್ನು ಮಾಡಿದ್ದಾರೆ. ಹಾಗಾಗಿ ಇದು ನಾವು ಹೇಳ್ತೀವಪ್ಪ, ನಾಳೆ ನಾನೊಂದು ಕೇಸರಿ ಶಾಲೆ ಹಾಕೊಂಡ್ಬರ್ತೀನಿ, ನೀವ್ಯಾರು ಕೇಳೋದ್ರಿ? ನೀವ್ಯಾರು ನಿಷೇಧ ಮಾಡೋರು? ಮುಖ್ಯಮಂತ್ರಿ, ನಿಮ್ಗೇನು ಅಧಿಕಾರ ಇದೆ? ನೀವು ಈ ದೇಶ 80% ಇವತ್ತು ಹಿಂದೂಗಳಿದ್ದಾರೆ, ನೀವು ನೆನಪಿಟ್ಟುವರೆ. ಮತ್ತು ನಿಮ್ಮದಿದ್ದು ನಡೆಯೋದಿಲ್ಲ. ತುಷ್ಟೀಕರಣದ ರಾಜಕಾರಣವನ್ನು ಮಾಡಿ ಇವತ್ತು ಮಮತಾ ಬ್ಯಾನರ್ಜಿಯವರು ಮನೆಗೆ ಹೋಗಿದ್ದಾರೆ. ತಮಿಳುನಾಡಿನಲ್ಲಿ ಸ್ಟ್ಯಾಲಿನ್ ಮನೆಗೆ ಹೋಗಿದ್ದಾರೆ ತುಷ್ಟೀಕರಣದ ರಾಜಕಾರಣದಿಂದ. ಕಾಂಗ್ರೆಸ್ಸು ಇವತ್ತು ಅಸ್ಸಾಂದಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. 18 ಜನ ಶಾಸಕರಿದ್ದರೆ 17 ಜನ ಮುಸಲ್ಮಾನರು. ಇದು ನಿಮ್ಮ ಪರಿಣಾಮ. ಅದು ಅದರಲ್ಲಿಯೂ ನಿಮ್ಮ ಸ್ಥಿತಿ ಹೆಂಗಿದೆ ಅಂತಂದರೆ, ಅಷ್ಟು ದೊಡ್ಡ ರಾಜ್ಯದಲ್ಲಿ 18 ಸೀಟು, ಅದರಲ್ಲಿ 17 ಜನ ಮುಸಲ್ಮಾನರು. ಮುಸ್ಲಿಂ ಲೀಗ್ ಜೊತೆಗೆ ನಿಮ್ಮದು ಕೇರಳದಲ್ಲಿ ಒಪ್ಪಂದ. ಮುಸ್ಲಿಂ ಲೀಗ್ ಯಾರು? ದೇಶವನ್ನು ವಿಭಜನೆ ಮಾಡಲಿಕ್ಕೆ ಮೊದಲು ಕರೆ ಕೊಟ್ಟಂಥವ್ರು ಮುಸ್ಲಿಂ ಲೀಗ್. 1940ನೇ ಇಸ್ವಿಯ ನಂತರ, 1940ನೇ ಇಸ್ವಿಯ ನಂತರ ಏನು 47ರ ಸ್ವತಂತ್ರ ಬಂದಾಗ ತೀವ್ರವಾದಂಥ ಒಂದು 7-8 ವರ್ಷಗಳ ಕಾಲ ಏನು ಭಾರತವನ್ನು ವಿಭಜಿಸಬೇಕು ಅನ್ನುವಂಥ ಆಂದೋಲನ ನಡೀತು. ಆ ಆಂದೋಲನದ ಮುಖ್ಯ ರಿವಾರಿ ಮುಸ್ಲಿಂ ಲೀಗ್, ಮತಾಂಧ ಮುಸ್ಲಿಂ ಲೀಗ್. ಆ ಮತಾಂಧ ಮುಸ್ಲಿಂ ಲೀಗ್ ಜೊತೆಗೆ ನೀವು ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿ ನೀವು ಹಿಜಾಬನ್ನು ಧರಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ. ನಾಳೆ ಮಕ್ಕಳು ನಾವು ಒಂದು ಕೇಸರಿ ಪಟ್ಟ ಹಾಕೊಂಡ್ಬರ್ತೀನಿ ತೆಗಿಲಿಕ್ಕೆ ನಿಮಗೇನು ಅಧಿಕಾರ ಇದೆರಿ? ಇದರ ಜೊತೆಗೆ ಹೈಕೋರ್ಟ್ನಲ್ಲಿ ಹಿಜಾಬ್ ನಿಷೇಧವನ್ನು ಎತ್ತಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಫರ್ದರ್ ಅದರದ್ದು ಒಂದು ಜಡ್ಜ್ಮೆಂಟು 2 ಬೆಂಚ್ ಜಡ್ಜಸ್ದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಜಡ್ಜ್ಮೆಂಟ್ ಬಂದು ಲಾರ್ಜರ್ ಬೆಂಚ್ಗೆ ಹೋಗ್ಬೇಕು. ಅಂದರೆ ಆಸ್ ಆನ್ ಡೇಟ್ ಹೈಕೋರ್ಟ್ ಜಡ್ಜ್ಮೆಂಟ್ ಈಸ್ ಇನ್ ಫೋರ್ಸ್.
ಹೂ ಆರ್ ಯು ಟು ಡೂ ಆಲ್ ದೋಸ್ ಥಿಂಗ್ಸ್ ಮಿಸ್ಟರ್ ಸಿದ್ದರಾಮಯ್ಯ? ಹಾಗಾಗಿ ಇದನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ ಮತ್ತು ಮುಂದೆ ನಾವು ಆದಷ್ಟು ಶೀಘ್ರದಲ್ಲಿಯೇ ಸ್ಕೂಲು ಕಾಲೇಜುಗಳು ಪುನರಾರಂಭದ ಹೊತ್ತಿಗೆ ನಾವು ಇದರ ವಿರುದ್ಧವಾದಂತಹ ತೀವ್ರ ಆಂದೋಲನ ಧರಿಸಿ ಎಲ್ಲರೂ ಕೇಸರಿ ಧರಿಸುವಂಥ ಆಂದೋಲನದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತೀವಿ.